ಇನ್ನು ಧ್ರುವಂತ್ ಅವ್ರಿಗೆ ಓಕೆ ಒಂದ್ ಮನೆ ಅಂತ ಅಂದಾಗ ಜಗಳ ಬರುತ್ತೆ, ಇನ್ನೇನೋ ಆಗುತ್ತೆ. ಬಟ್ ಅದಾದ್ಮೇಲೆ ಸ್ವಲ್ಪ ಓಕೆ ಒಬ್ರು ಮುಖ ಒಬ್ರು ಪ್ರತಿನಿತ್ಯ ಇದ್ದಾಗ ನೋಡ್ಲೇಬೇಕು, ಹಾಯ್ ಬಾಯ್ ಹೇಳಲೇಬೇಕು. ಬಟ್ ನೀವು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರುವಂತಹ ಸಂದರ್ಭದಲ್ಲೂ ಕೂಡ ಬಾಯ್ ಕೂಡ ಹೇಳಲ್ಲ. ಧ್ರುವಂತ್ ಅವ್ರು ಕೂಡ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡಲ್ಲ, ಏನೋ ಒಂದು ವಿಶ್ ಮಾಡಲ್ಲ, ಹಂಗೆ ಒಳಗೆ ಹೋಗ್ಬಿಡ್ತಾರೆ. ಸೊ ಯಾಕಷ್ಟು ಅಷ್ಟೊಂದು ದ್ವೇಷ ಅಂತ ಬಳಸ್ಬೋದು ಅನ್ಸುತ್ತೆ, ಯಾಕೆ? ದ್ವೇಷ ಅನ್ನೋದ್ಕಿಂತ ಕೋಪ ಅವ್ರ ಕೋಪ, ಮೇಲೆ yes. ನನಗೆ. ಯಾಕಂದ್ರೆ ಒಂದ್ ಸಿಚುವೇಶನ್ ನಡೆಯತ್ತೆ, ಅಲ್ಲಿ ನಾನು ತಪ್ಪಿರಲ್ಲ ಅಂದ್ರೂ ಕೂಡ ನಾನೊಬ್ಳು ಹುಡುಗಿ, ಅಂದ್ರೆ ಹುಡುಗಿ ಅಂತ ನಾನು ಇಲ್ಲಿ ಕಂಪೇರ್ ಮಾಡ್ತಾ ಇಲ್ಲ. ದಟ್ ಯಾರಿಗೆ, ಈಗ ನಾನೇ ಒಂದು ಹುಡುಗನ ಬಗ್ಗೆ ಮಾತಾಡಿದ್ರು, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಅದು ತಪ್ಪು. ನನ್ನ ಜಾಗದಲ್ಲಿ ಬೇರೆ ಯಾವ್ದೇ ಹುಡುಗಿ ಇದ್ದು ಅವರು ಆ ಹುಡುಗಿ ಬಗ್ಗೆ ಮಾತಾಡಿದ್ರು ದಟ್ ಇಸ್ ರಾಂಗ್. ಅಂದ್ರೆ ನೀವು ಒಂದ್ ಅಭಿಷೇಕ್ ಎಸ್ ಹೌದು, incident ಅದ್ರ ಹೇಳ್ದೆ. ಬಗ್ಗೆ ಇನ್ಸಿಡೆಂಟ್. ನೀವು ಒಂದು ಹುಡುಗಿ ಬಗ್ಗೆ ಹಂಗೆಲ್ಲ ಹೇಳಾದ್ಮೇಲೆ ಬೆಲ್ಟ್ ಯಾಕೆ ಎತ್ತಿಟ್ಟಿರ್ತೀನಿ ಅನ್ನೋ ನಿಮಗೆ ಗೊತ್ತಿರತ್ತೆ. ಅದನ್ನ ಒಪ್ಕೊಳ್ಬೋದಿತ್ತು ವೀಕೆಂಡ್ ಅಲ್ಲಿ. ನೀವೇನು ಹೇಳೋದೇ ಇಲ್ಲ. ದಟ್ ಹೇಗ್ ಮಾಡ್ಬಿಟ್ರೆ ಎಸ್ ಅವಳದೇ ತಪ್ಪು. ಬೆಲ್ಟ್ ನ ತಗೊಂಡೋಗಿ ಇಟ್ಟಿರ್ತೀನಿ, ಅದಾದ್ಮೇಲೆ ಬೆಲ್ಟ್ ಕೊಡಕ್ ಹೇಳ್ತಾರೆ, ತಗೊಂಡೋಗಿ ಧನು ತಗೊಂಡೋಗಿ ಕೊಟ್ಟಾಗ್ಲೂ ಅವ್ರೊಂದ್ ಮಾತು ಹೇಳ್ತಾರೆ, ಇವಾಗ ಗೊತ್ತಾಯ್ತಾ ಯಾರಿಂದ ಯಾರು ಬಿದ್ದಿದ್ರು ಅನ್ಕೊಂಡು ಅಂತೆಲ್ಲ ಮಾತು ಯೂಸ್ ಮಾಡ್ತಾರೆ. ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತು ನಾನು ಅವ್ರು ಬಿದ್ದಿರ್ಲಿಲ್ಲ. ಅವ್ರೇನೋ ಹೇಳಿದ್ರು ವರ್ಡ್ ಏನೋ ಯೂಸ್, ಅಂದ್ರೆ ಫಸ್ಟ್ ಅಭಿಷೇಕ್ ನನ್ನನ್ನು ಟ್ರೈ ಮಾಡಿದ್ರು ಅನ್ಕೊಂಡೆಲ್ಲ ಹೇಳಿದ್ರು. ಈಗ ನಮಗ್ ಗೊತ್ತಾಗತ್ತೆ ಯಾರನ್ನ ಟ್ರೈ ಮಾಡ್ತಿದಾರೆ ಏನು ಅನ್ಕೊಂಡು. ಅವ್ರು ಇಲ್ದಿರೋದ್ನ ಹೇಳಿದ್ರು. ಆ ತರ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದಾಗ ಹೇಗ್ ಅಕ್ಸೆಪ್ಟ್ ಮಾಡಕ್ಕಾಗತ್ತೆ? ಹೇಗ್ ಸರಿ ಓಕೆ ಅವ್ರನ್ನ ನೋಡ್ಬೇಕು, ನಾ ಮಾತಾಡ್ಬೇಕು ಅಂತಾನು ಅನ್ಸಲ್ಲ. ಸೊ ಹಾಗೆ ಆ ಕೋಪ ಹಾಗೆ ಕಂಟಿನ್ಯೂ ಆಯ್ತು. ಅದು ಯಾವಾಗ್ಲೂ ಹಾಗೆ ಇರುತ್ತೆ, ಅದ್ರಲ್ಲಿ ಚೇಂಜ್ ಆಗೋದೇ ಇಲ್ಲ. ಇವಾಗ ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಆಗ್ಲಿ ಆ ರೀತಿಯಾದಂತ ಒಂದು ಹೇಳಿಕೆ, ಅಷ್ಟು ಕ್ಯಾಮ್ರಾಗಳಿರುತ್ತೆ, ಅಷ್ಟು ಕರ್ನಾಟಕ ಜನತೆ ನೋಡ್ತಾ ಇರುತ್ತೆ, ಅವ್ರು ಯಾಕಾಗಿ ಹೇಳಿದ್ರು ಗೊತ್ತಿಲ್ಲ. ಬಟ್ ಆ ತರ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹೋಗ್ಬಿಡ್ತೀವಿ. ಆಮೇಲೆ ನಿಮಗೊಂದು ಭಯ ಇರುತ್ತೆ, ಬಿಕಾಸ್ ಪೇರೆಂಟ್ಸ್ ನೋಡ್ತಾ ಇರ್ತಾರೆ, ಅವ್ರಿಗೆ ಯಾವ ತರ ಕಾಣಿಸ್ತಾ ಇದೀವಿ ನಾವು, ಜನತೆ ಹೇಗ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಬಿಕಾಸ್ ನೀವು ಇವಾಗೂ ಕೂಡ ಅದರಿಂದ ಆಚೆ ಬಂದಿಲ್ಲ ಅಂತ ಅನ್ಸುತ್ತೆ, ನೀವು ಮಾತಾಡೋ ಮಾತನ್ನ ಕೇಳಿಸ್ಕೊಂಡ್ರೆ. ಇಲ್ಲ, ಯಾಕಂದ್ರೆ ಆ ವೀಕ್ ನಂಗೆ ತುಂಬಾ ಕಷ್ಟ ಆಯ್ತು ಮನೇಲಿರೋದು. ಹೇಗಾಗೋಯ್ತು ಅಂದ್ರೆ ಅಭಿ ನಂಗೆ ಮುಂಚೆಯಿಂದನೂ ಗೊತ್ತು. ಅಭಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಪರಿಚಯ ಆಗಿದ್ದಲ್ಲ. ಸೂರಜ್, ನಾನು ಆ ಮನೆಯಲ್ಲಿ ಇವತ್ತಿಗೂ ನನ್ಗೆ ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿದೆ ಸೂರಜ್ ಜೊತೆ. ನಾನು ಸೂರಜ್ ಜೊತೆ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡಿರೋದು. ಎಲ್ಲ ಇಡೀ ಎಲ್ಲರೂ ನೋಡಿರ್ತಾರೆ, ಯಾರ್ಯಾರು ಬಿಗ್ ಬಾಸ್ ನೋಡ್ತಿರ್ತಾರೆ, ಎಲ್ಲ ನೋಡ್ತಿರ್ಬೇಕಾರೆ ಅವ್ರು ಆ ಥರ ಹೇಳಿದಾಗ ನನಗೆ ಆ ಮೂಮೆಂಟ್ ನಾನು ಹೇಳಿರೋದು ಉಂಟು, ನನ್ನನ್ನು ಕಳಿಸ್ಬಿಡಿ ಮನೆಗೆ, ನಂಗೆ ಆಗಲ್ಲ ಈ ಥರ ಎಲ್ಲ ತಗೊಂಡು ನಂಗೆ ಈ ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಲ್ಲ. ಆ ವೀಕ್ ನನಗೆ ಯಾರ ಜೊತೆ ಹುಡುಗರ ಜೊತೆ ಮಾತಾಡೋಕೆ ನನಗೆ ಭಯ ಆಗ್ತಿತ್ತು. ಭಯ ಅಂದರೆ ಎಲ್ಲಿ ಇನ್ನೇನು ಕ್ರಿಯೇಟ್ ಮಾಡ್ತಾರೋ, ಇನ್ಯಾರೇನೇ ಹೇಳ್ತಾರೋ ಅಂದ್ಕೊಂಡು. ಬಟ್ ಅವಾಗ ನನ್ನ ಫ್ರೆಂಡ್ ಆಗಿ ಸೂರಜಾಗಿ ಬಂದು ಒಂದೇ ಹೇಳೋದು, ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡು ಕುಗ್ಬೇಡ, ಯು ಆರ್ ವೆರಿ ಸ್ಟ್ರಾಂಗ್ ಗರ್ಲ್, ಅದು ನನಗೆ ಗೊತ್ತು. ಇದನ್ನ ರಾಂಗ್ ಅಂತ ಪ್ರೂವ್ ಮಾಡು. ಅವ್ರು ಹೇಳಿದ ತಕ್ಷಣನೇ ಅದೆಲ್ಲ ಸರಿ ಅಂತನೂ ಹೇಳಲ್ಲ, ಆಡಿಯನ್ಸ್ ನೋಡ್ತಿರ್ತಾರೆ ನೀನೇನು ಅಂದ್ಕೊಂಡು. ಈ ವಿಷಯಕ್ಕೆ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು ಅಂದ್ಕೊಂಡು ಆ ಟೈಮಲ್ಲಿ ಈ ವಾಸ್ ದೇರ್ ಫಾರ್ ಮೀ. ಓಕೆ. ಆಮೇಲೆ ಆ ಕಮಿಂಗ್ ವೀಕ್ ಏನಿರುತ್ತೆ, ಸಂಡೇ ನೀವು ರೆಡಿ ಕೂಡ ಆಗಿರೋದಿಲ್ಲ, ಅಂದ್ರೆ ಬೇಜಾರಲ್ಲಿ ಇರ್ತೀರ, ಅದೇ ಬೇಜಾರಲ್ಲಿ. ಸೊ ಧ್ರುವಂತ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ? ಅಂದ್ರೆ ಅವ್ರು ಹೊರಗಡೆ ಬಂದ್ಮೇಲೆ ನೋಡಿ ಅವ್ರ ತಪ್ಪನ್ನ ಕರೆಕ್ಷನ್ ಮಾಡ್ಕೋತಾರ, ಏನಾದ್ರು ಹೇಳ್ತಾರ? ನಾನು ಅವ್ರಿಗೆ ಏನೂ ಹೇಳಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಅವ್ರ ಮಿಸ್ಟೇಕ್ಸ್ ಗೊತ್ತೇ ಆಗಲ್ಲ. ಅವ್ರ ಭ್ರಮೇಲಿ ಬದುಕ್ತಿದ್ದಾರೆ. ದಟ್ ನಾನು ಇರೋದೇ ಹೀಗೆ, ನಾನು ಹೇಳೋದೆಲ್ಲ ಸರಿ, ಎಲ್ಲರಿಗೂ ನಾನು ಬೇಕು, ನನ್ನಿಂದ ಎಲ್ಲರೂ ಬಿದ್ದಿದ್ದಾರೆ ಅನ್ನೋ ಒಂದು ಭ್ರಮೇಲಿ ಬದುಕ್ತಿದ್ದಾರೆ. ಅವ್ರು ಆ ಭ್ರಮೆಯಿಂದ ಆಚೆ ಬರೋದೇ ಇಲ್ಲ ಅನ್ಸುತ್ತೆ. ಅಂಥವ್ರಿಗೆ, ಆ ಪರ್ಸನಾಲಿಟಿ ಇರೋರಿಗೆ ನಾವು ಏನೇ ಹೇಳಿದ್ರು ಅಕ್ಸೆಪ್ಟ್ ಮಾಡಲ್ಲ ಅವರು. ಆ ಥರ ಅಕ್ಸೆಪ್ಟ್ ಮಾಡೋದಾಗಿದ್ರೆ ಅವ್ರಿಗೆ ತುಂಬ ಟೈಮ್ ಇತ್ತು ಮನೇಲಿ, ಯಾವತ್ತಾರೋ ಹೇಳ್ಬೋದಿತ್ತು, ಯಾವ್ದಾರು ಒಂದು ಮೂಲಕ ಅವ್ರು ಹೇಳ್ಬೋದಿತ್ತು, ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು. ಅಷ್ಟು ವಾರಗಳೇ ಬಿಗ್ ಬಾಸ್ ಮನೇಲಿ ಮಾಡಿಲ್ಲ ಅಂದರೆ ಅವ್ರು ಇದನ್ನೆಲ್ಲ ಬಂದು ನೋಡಿ ಅವ್ರು ಇನ್ನೊಂದೇನೋ ಹೇಳ್ತಾರೆ, ಚೇಂಜ್ ಆಗ್ತಾರೆ ಅಂತ ನಾನು ಅದನ್ನ ಬಿಲೀವ್ ಕೂಡ ಮಾಡಲ್ಲ. ಮಾತೇ ಆಡ್ಸಲ್ವಾ ಹಂಗಿದ್ರೆ ಧ್ರುವಂತ್?